ಮಹರ್ಷಿ ವಾಲ್ಮೀಕಿ ಪುತ್ಥಳಿಯನ್ನು ಇಲ್ಲಿವರೆಗೆ ಅನಾವರಣಗೊಳ್ಳದೆ ಸುಮಾರು 6-7 ತಿಂಗಳಿಂದ ಅದನ್ನು ಗಾಳಿಗೆ, ಮಳೆಗೆ, ಬಿಸಿಲಿಗೆ ಇಟ್ಟಿದ್ದು. ಈ ಒಂದು ಘಟನೆ ನೋಡ್ತಾ ಇದ್ರೆ ಇಡೀ ವಾಲ್ಮೀಕಿ ಸಮಾಜದ ಜನರಿಗೆ ಅವಮಾನಕರವಾದಂಥ ಸಂಗತಿ ಆಗಿದೆ, ತಲೆ ತಗ್ಗಿಸುವಂಥ ಸಂಗತಿ ಆಗಿದೆ. ಇವತ್ತೊಂದು ದಿವಸ ದಟ್ಟವಾಗಿ ನಮ್ಮ ಜಿಲ್ಲೆಯಲ್ಲಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿಯನ್ನು ಅನಾವರಣಗೊಳ್ಳೋದಕ್ಕೆ ಜಿಲ್ಲಾಡಳಿತವರು ಕೂಡ ಬಹಳ ನಿರ್ಲಕ್ಷ್ಯ ಮಾಡಿದ್ದಾರೆ. ಇವತ್ತುವರೆಗೆ ಏನಂತ ಗೊತ್ತಿಲ್ಲ, ಯಾರು ಫೈಟ್ಗೆ ಅವ್ರು ಸುಮ್ಮನೆ ಇದ್ಬಿಟ್ಟಾರೆ. ನಾವಾಗಿ ಇವತ್ತಿನ ದಿವಸ ನಾವು ಹಂಗೆ ಇದ್ದಾಗ ನಾವು ಇನ್ನೂ ವರ್ಷಗಟ್ಟಲೆ ಹೋಗ್ಬಿಡ್ತತೆ. ಅದಕ್ಕಾಗಿ ನಾವು ಏನು ಮಾಡಿದ್ವಿ, ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ನೀವು ಜುಲೈ ತಿಂಗಳು ಒಳಗಾಗಿ ನೀವು ಅನಾವರಣಗೊಳ್ಳಲಿಲ್ಲಪ್ಪ ಅಂದ್ರೆಗಿನ ಸರ್ಕಾರ ವತಿಯಿಂದ ನಾವೇ ಮಹರ್ಷಿ ವಾಲ್ಮೀಕಿ ವಿಗ್ರಹವನ್ನು ನಾವು ಅಭಿಷೇಕ ಮಾಡಿ, ಪೂಜೆ ಮಾಡಿ, ಚೆನ್ನಾಗಿ ತೊಳೆದು ಅವರ ಮೇಲೆ ಏನು ಇವತ್ತು ಈ ಸಿಲ್ಕ್ ಬಟ್ಟೆ ತೆಗೆದು ಹಾಕಿದರೋ ಅದನ್ನೆಲ್ಲ ತೆಗೆದಾಕಿ, ಸುತ್ತ ತಡೆಗೋಡೆಗಳನ್ನು ನಿರ್ಮಾಣ ಮಾಡಿದರೆ ಅದನ್ನು ಬಟ್ಟೆಯಿಂದ ತೆಗೆದಾಕಿ ಸಾರ್ವಜನಿಕರಿಗೆ ದರ್ಶನಕ್ಕಾಗಿ ಪ್ರತಿಯೊಬ್ಬರು ಮಹರ್ಷಿ ವಾಲ್ಮೀಕಿ ದರ್ಶನ ಮಾಡಿಕೊಂಡು ಈ ನಗರದಲ್ಲಿರ್ತಕ್ಕಂಥ ಎಲ್ಲ ಜನಾಂಗದ ಜನರಿಗೆ ಶಾಂತಿ ನೆಮ್ಮದಿ ಕೊಳ್ಳಿ ಅಂತೇಳಿ ಆ ಮಹರ್ಷಿ ಆಶೀರ್ವಾದ ಮಾಡ್ತಾರೆ. ಅದೊಂದು ಮೇನ್ ಇಂಪಾರ್ಟೆಂಟ್ ಅಲ್ಲ. ಇವತ್ತಿನ ದಿವಸ ಮಹರ್ಷಿ ವಾಲ್ಮೀಕಿ ವಿಗ್ರಹವನ್ನು ಸರ್ಕಾರ ವತಿಯಿಂದ ಅನುದಾನ ಅಡಿಯಲ್ಲಿನೇ ಅದನ್ನು ಸ್ಥಾಪನೆ ಮಾಡಿದ್ದರಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ವಿ. ಆ ಮನವಿಯಲ್ಲಿ ಕೂಡ ನಾವು 1 ತಿಂಗಳು ಗಡುವು ಕೊಟ್ಟಿದ್ದೀವಿ. ಆ ಜುಲೈ ತಿಂಗಳ ಒಳಗಾಗಿ ಅವರು ಏನಾದರೂ ಕ್ರಮ ತೆಗೆದುಕೊಳ್ಳಿಲ್ಲಪ್ಪ ಅಂದಾಗಿನ ನಾವು ಮತ್ತೆ ಲಕ್ಷಾನುಗಟ್ಟಲೆ ಸಮಸ್ತ ವಾಲ್ಮೀಕಿ ಮುಖಂಡರೆಲ್ಲರೂ ಸೇರಿಕೊಂಡು ಪಕ್ಷಾತೀತವಾಗಿ ನಾವು ಅನಾವರಣಗೊಳ್ಳೋದು ಖಾಯಂ. ಯಾರೇ ಬರಲಿ, ಏನೇ ಬರಲಿ, ಎಷ್ಟೇ ಕೇಸುಗಳು ಹಾಕಲಿ, ನಾವಂತೂ ಬಿಡೋದಿಲ್ಲ. DK ಶಿವಕುಮಾರ್ ಮುಖ್ಯಮಂತ್ರಿಗಳಿಗೆ, ಆಮೇಲೆ ಉಪಮುಖ್ಯಮಂತ್ರಿಗಳಿಗೆ, ಜಿಲ್ಲಾ ಆಡಳಿತಗೆ ಎಲ್ಲರಿಗೆ ಮನವಿ ಮಾಡ್ತಾ ಇದೀವಿ. ಏನು ಈ ಜುಲೈ ತಿಂಗಳ ಒಳಗಡೆ ನೀವೇನನ್ನ ಪ್ರತಿಷ್ಠಾಪನೆ ಮಾಡಲಿದ್ರೆ ಇಡೀ ಸ್ಟೇಟಲ್ಲಿ ನಮ್ಮ ಸಮುದಾಯ ಎಷ್ಟಿದೋ ಅಷ್ಟು ಜನಸಂಖ್ಯೆ ಸೇರಿ ನಾವು ಪುತ್ಥಳಿಯನ್ನು ಅದಕ್ಕೆ ಅನಾವರಣ ಮಾಡ್ತೀವಿ ಅಂತೇಳಿ ನಾವು ಜಿಲ್ಲಾ ಆಡಳಿತಗೆ ಮುಖಾಂತರ CMಗೆ ಮನವಿ ಮಾಡ್ತಾ ಇದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.